ಬೆಂಗಳೂರಿನ ಅಗ್ನಿ ಅವಘಡದಲ್ಲಿ ಓರ್ವ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಅಂತಸ್ತಿನ ಕಟ್ಟಡದಲ್ಲಿ ಈ ಬೆಂಕಿ ದುರಂತ ಸಂಭವಿಸಿತ್ತು. ನೆಲಮಹಡಿ ಸೇರಿದಂತೆ 2 ಮಹಡಿಗಳಲ್ಲಿದ್ದಂಥ ಗೋದಾಮು, 3ನೇ ಮಹಡಿಯಲ್ಲಿ ಮನೆ ಇತ್ತು. ಆ ಮನೆಯಲ್ಲಿ ಒಂದು ಕುಟುಂಬ ವಾಸವಾಗಿದೆ. ಬೆಂಕಿ ದುರಂತಕ್ಕೆ ಮನೆಯಲ್ಲಿದ್ದಂಥ ಇತರರು ಸಾವನ್ನಪ್ಪಿರುವ ಶಂಕೆ ಇದೆ. ಮದನ್ ಸಿಂಗ್ ಅನ್ನೋ ವ್ಯಕ್ತಿ ಮೃತಪಟ್ಟಿರುವ ಬಗ್ಗೆ ಸದ್ಯ ದೃಢ ಆಗಿದೆ. ಮನೆಯಲ್ಲಿದ್ದಂಥ ಪತ್ನಿ ಹಾಗೂ 2 ಮಕ್ಕಳಿಗಾಗಿ ಶೋಧ ಕಾರ್ಯ ಆಗ್ತಾ ಇದೆ. 2 ಮಕ್ಕಳು, ಪತ್ನಿ ಹಾಗೂ ಮದನ್ ಸಿಂಗ್, ಒಟ್ಟು 4 ಜನ ಮೇಲ್ಮಹಡಿಯಲ್ಲಿ ವಾಸವಿತ್ತು. ಕೆಳಗಡೆ ಗೋದಾಮಿದೆ. ಮೇಲ್ಮಹಡಿಯಲ್ಲಿ ಒಂದು ಕುಟುಂಬ ವಾಸವಿತ್ತು, ಅಲ್ಲಿ 4 ಜನ ಇದ್ದರು. ಮದನ್ ಸಿಂಗ್ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು 3 ಜನ ಏನಾದರೂ 2 ಮಕ್ಕಳು, ಪತ್ನಿ. ಕೆಳಗಡೆ ಇರುವಂಥ ಗೋದಾಮಿಗೆ ಬೆಂಕಿ ತಗುಲಿದೆ. ಬೆಂಕಿಯ ಕೆನ್ನಾಲಿಗೆಯಿಂದ ಮನೆ ಕೂಡ ಸುಟ್ಟು ಕರಕಲಾಗಿದೆ. ಮದನ್ ಸಿಂಗ್ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಉಳಿದಂಥ 3 ಜನ ಅವರೇನಾಗಿದ್ದಾರೆ, ಅವರಿಗಾಗಿ ಹುಡುಕಾಟ ನಡೀತಾ ಇದೆ. ಗೊತ್ತಿಲ್ಲ ಅವರು ಬದುಕಿದ್ದಾರೋ ಇಲ್ವೋ ಅಂತ. ಯಾಕೆಂದರೆ ಇಡೀ ಸಂಪೂರ್ಣ ಮನೆಯೇ ಸುಟ್ಟು ಭಸ್ಮ ಆಗಿದೆ. ಹೀಗಿರಬೇಕಾದ್ರೆ ಕುಟುಂಬದ ಇನ್ನಿತರರು ಬದುಕಿರುವಂಥ ಸಾಧ್ಯತೆ ಇದೆಯಾ, ಅಥವಾ ಆ ಮನೆಯಲ್ಲಿ ಇದ್ದಿದ್ದು ಒಬ್ಬರೇನಾ? ಇದರ ಬಗ್ಗೆ ಶೋಧ ಕಾರ್ಯ ಆಗ್ತಾ ಇದೆ. 3ನೇ ಮಹಡಿಯಲ್ಲಿ ಮನೆ ಇತ್ತು. ಆ ಮನೆಯಲ್ಲಿ ಒಂದು ಕುಟುಂಬ ವಾಸವಾಗಿತ್ತು, ಅಲ್ಲಿ 4 ಜನ ವಾಸವಿತ್ತು. ಇನ್ನು ಬೆಂಕಿ ದುರಂತಕ್ಕೆ ಮನೆಯಲ್ಲಿದ್ದಂಥ ಇತರರು ಕೂಡ ಸಾವನ್ನಪ್ಪಿರುವ ಸಾಧ್ಯತೆ ಇದೆ. ಮದನ್ ಸಿಂಗ್ ಅನ್ನುವಂಥ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅನ್ನೋದು ದೃಢ ಆಗಿದೆ. ಪತ್ನಿ ಹಾಗೂ 2 ಮಕ್ಕಳಿಗಾಗಿ ಶೋಧ ಆಗ್ತಾ ಇದೆ. ನಿಜಕ್ಕೂ ಅವರು ಇದ್ರಾ ಅಂತ ಹೇಳೋದಕ್ಕಲ್ಲಿ ಯಾರೂ ಇಲ್ಲ. ಎಲ್ಲಾದರೂ ಬೇರೆ ಕಡೆ ಹೋಗಿದ್ರಾ ಆ ದಿನ ಗೊತ್ತಿಲ್ಲ. ಅಲ್ಲೇ ಇದ್ದಿದ್ರೆ ಮದನ್ ಸಿಂಗ್ ಮಾತ್ರ ಅಲ್ಲ, ಉಳಿದಂಥವರು ಕೂಡ ಸಾವನ್ನಪ್ಪಿರುವ ಸಾಧ್ಯತೆ ಇದೆ. ಮೃತದೇಹದ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಮನೆ ಇತ್ತು, ಪಾಪ ಅವ್ರಿಗೇನು ಗೊತ್ತೇ ಇರಲಿಲ್ಲ ಹೀಗೆ ಬೆಂಕಿ ಹೊತ್ಕೊಳ್ಳುತ್ತೆ ಅಂತ. ಅಂಕಿತಾ ಇದರ ಬಗ್ಗೆ ಚೆನ್ನಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಈಗ ಒಂದು ಮನೆ ಇತ್ತು, ಮನೆಯಲ್ಲಿ 4 ಜನ ವಾಸವಿದ್ದರು, ಒಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಿದೆ. ಇನ್ನು ಉಳಿದಂಥ 3 ಜನ ಎಲ್ಲಿ ಹೋದರು, ಏನು ಕತೆ? ಪಕ್ಕದ ಮನೆಯವರು ಏನಾದರೂ ಹೇಳ್ತಿದ್ದಾರಾ ಅಲ್ಲಿ ಇದ್ರಂಥ ಮನೆಯಲ್ಲಿ ಏನು ಅಂತ ಮಾಹಿತಿ ಸಿಗ್ತಾ ಇದೆಯಾ? ಇವತ್ತೇ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಿರುತ್ತೆ ಮನೆಯಲ್ಲಿ ಇದ್ರೋ ಇಲ್ವೋ ಅಂಥೇಳಿ. ಎಲ್ಲಾದರೂ ಅಲ್ಲಿಂದ ಮಾಹಿತಿ ಇದೆಯಾ, ಅಲ್ಲೇ ಇದ್ರಾ ಅಥವಾ ಬೇರೆ ಎಲ್ಲಾದರೂ ಹೋಗಿದ್ರಾ ಆ ಸಂದರ್ಭದಲ್ಲಿ ಅಂತ. ಒಂದು ವೇಳೆ ಮನೆಯಲ್ಲೇ ಇದ್ದಿದ್ರೆ ಬದುಕುಳಿಯುವಂಥ ಸಾಧ್ಯತೆ ತೀರಾ ಅಂದರೆ ತೀರಾ ಕಡಿಮೆ. ಈ ಮೃತದೇಹವನ್ನು ಗಮನಿಸ್ತಾ ಇದ್ದೀರಿ, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಯಾಕೆಂದರೆ ಅದು ಪ್ಲಾಸ್ಟಿಕ್ನ ವಸ್ತುಗಳಿದ್ದಿದ್ದು ಆ ಗೋದಾಮಿನಲ್ಲಿ. ಪ್ಲಾಸ್ಟಿಕ್ನ ವಸ್ತುಗಳಿರುವಂಥ ಗೋದಾಮಿಗೆ ಎಲ್ಲಾದರೂ ಬೆಂಕಿ ಹತ್ಕೊಂಡ್ರೆ ಬೆಂಕಿಯ ತೀವ್ರತೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅಂಕಿತಾ ಮತ್ತೊಮ್ಮೆ ಕನೆಕ್ಟ್ ಆಗ್ತಾ ಇದ್ದಾರೆ ನಮ್ಮ ಜೊತೆಗೆ. ಅಂಕಿತಾ, ಮನೆಯಲ್ಲಿ ಒಟ್ಟು 4 ಜನ ಇದ್ದರು, ಒಬ್ಬರು ತೀರ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಉಳಿದಂಥ 3 ಜನ ಅದೇ ಮನೆಯಲ್ಲಿ ಇದ್ರಂತ ಪಕ್ಕದ ಮನೆಯಿಂದ ಯಾರಾದರೂ ಮಾಹಿತಿಗಳನ್ನು ಕೊಟ್ಟಿದ್ದಾರಾ, ಅಥವಾ ಅಲ್ಲಿ ಮೃತದೇಹಗಳು ಪತ್ತೆ ಆಗಿದೆ ಅಂಥೇಳಿ ಅಗ್ನಿಶಾಮಕ ದಳದವರು ಯಾರಾದರೂ ಮಾಹಿತಿ ಕೊಟ್ಟಿದ್ದಾರಾ, ಹೇಗೆ ಅಂತ? ವಾಸುದೇವ್ ಭಟ್, ಇವತ್ತು ನಗರಪೇಟೆಯಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದು. ಒಟ್ಟು 4 ಅಂತಸ್ತಿನ ಮಹಡಿ, ನೆಲಮಹಡಿ ಸೇರಿದಂತೆ 3 ಅಂತಸ್ತಿನಲ್ಲಿ ಗೋಡಾನ್ ಇತ್ತು. ಕೊನೆಯ ಮೇಲೆ 4ನೇ ಅಂತಸ್ತಿನಲ್ಲಿ ಒಂದು ಚಿಕ್ಕ ಕೋಣೆಯಲ್ಲಿ ಒಂದು ಕುಟುಂಬಸ್ಥರು ವಾಸವಾಗಿರ್ತಾರೆ. ಗಂಡ ಹೆಂಡತಿ, ಆದರೆ 2 ಮಕ್ಕಳು. ಸೊ ಅವರಿಗೆ ಈಗ ಗಂಭೀರ ಗಾಯ ಆಗಿರುವಂಥದ್ದು. ಅದರಲ್ಲಿ ಈಗ ಓರ್ವ ಸಾವನ್ನಪ್ಪಿರುವಂಥದ್ದು, ಇನ್ನೂ 3 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಶಂಕೆ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ವಿಜುವಲ್ಸ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಇದೇ ಜಾಗದಲ್ಲಿ ಆಗಿರುವಂತಹ ಇನ್ಸಿಡೆಂಟ್. ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೆ ಅಧಿಕಾರಿಗಳು ಕೂಡ ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಆದರೆ ದಟ್ಟವಾದ ಹೊಗೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ತುಂಬಾ ಇಕ್ಕಟ್ಟಿನ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಒಳಗೆ ಹೋಗೋದಕ್ಕೂ ಕೂಡ ತೀರಾ ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ಜೊತೆಗೆ ಸಿಬ್ಬಂದಿಗಳಿಗೂ ಕೂಡ ಅನುಕೂಲ ಆಗುವಂತೆ ಆಕ್ಸಿಜನ್ ಅನ್ನ ಒಳಗಡೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಎಲ್ಲೂ ಕೂಡ ಸ್ಪೇಸ್ ಇಲ್ಲ, ಒಂದಕ್ಕೊಂದು ಅಂಟಿಕೊಂಡು ಕಟ್ಟಡಗಳು ಇರುವಂಥದ್ದು. ತೀರಾ ಇಕ್ಕಟ್ಟಿನ ಜಾಗ. ಮೇಲ್ ಹೋದ್ರೆ ಸರಿಯಾಗಿ ಕೆಳಗಡೆ ಇಳಿಯೋದಕ್ಕಾಗೋದಿಲ್ಲ, ಅಂತಹ ಪರಿಸ್ಥಿತಿ ಇಲ್ಲಿ ಇದೆ. ಹಾಗಾಗಿ ಈ ರೀತಿಯ ಅವಘಡ ಆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ತಕ್ಷಣ ಆಚೆ ಓಡೋದಕ್ಕೆ ಬರೋದಕ್ಕಾಗಿಲ್ಲ. ಜೊತೆಗೆ ಇದೊಂದು ಪ್ಲಾಸ್ಟಿಕ್ ಮ್ಯಾಟ್ ಇರುವಂತಹ ಗೋಡನ್ ಆಗಿರೋದ್ರಿಂದ ಯಾವಾಗ ಬೆಂಕಿ ಕಾಣಿಸ್ಕೊಂಡಿತ್ತೋ ಆ ಒಂದು ಬೆಂಕಿ ಇಮಿಡಿಯೇಟ್ಲಿ ಎಲ್ಲಾ ಕಡೆ ಹರಡುವಂತಹ ಕೆಲಸ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗಿಲಿರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಎಕ್ಸಾಕ್ಟ್ ಆಗಿ
ಹೇಗೆ ಬೆಂಕಿ ತಗುಲಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಮೇಲ್ಭಾಗದಿಂದಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಮದನ್ ಸಿಂಗ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇನ್ನೂ 3 ಜನ ಅವರ ಕುಟುಂಬದ ಸದಸ್ಯರೇನಿದ್ದಾರೆ ಅವರು ಕೂಡ ಸಾವನ್ನಪ್ಪಿರ್ಬೋದು ಅನ್ನೋದ್ರ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನೂ ಕೂಡ ಆ ಒಂದು ಮೃತದೇಹಗಳನ್ನ ಹೊರತೆಗೆಯುವಂತಹ ಕೆಲಸಗಳು ಆಗಿಲ್ಲ. ದಟ್ಟವಾದ ಹೊಗೆ ಕಾಣಿಸ್ಕೊಂಡಿರೋದ್ರಿಂದ ಅಧಿಕಾರಿಗಳು ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಕೇಂದ್ರ ವಿಭಾಗದ ಡಿಸಿಪಿ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಸ್ಕಾಂ ಸಿಬ್ಬಂದಿ ಜೊತೆಗೆ ಸ್ಥಳೀಯ ಹಲ್ಸೂರು ಗೇಟ್ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ತೀರಾ ಸಮಸ್ಯೆ ಆಗಿರೋದೇನು ಅಂತಂದ್ರೆ ಇಲ್ಲಿ ಎಲ್ಲೂ ಕೂಡ ಗ್ಯಾಪ್ ಇಲ್ಲ. ಮೊದಲೇ ಚಿಕ್ಕ ಚಿಕ್ಕ ರೋಡ್ಗಳು, ಈ ರೀತಿಯ ಘಟನೆಗಳು ಪದೇ ಪದೇ ಆಗ್ತಾ ಇದೆ ಈ ಒಂದು ರಸ್ತೆಯಲ್ಲಿ. ಅಂದ್ರೆ ಈ ಹಿಂದೆ ಕೂಡ ಇದೇ ರೀತಿಯ ಘಟನೆಗಳು ಆಗಿತ್ತು. ಆದ್ರೆ ಮತ್ತೆ ಈ ರೀತಿಯ ಘಟನೆಗಳು ಆಗಿರುವಂಥದ್ದು ಇದಕ್ಕೆ ನೇರವಾಗಿ ನಿರ್ಲಕ್ಷ್ಯವೇ ಕಾರಣ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ರೀತಿಯ ಕಟ್ಟಡಗಳು ಇರುವಂತಹ ಸಂದರ್ಭದಲ್ಲಿ ಬೇಕಾದಂತಹ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿರ್ಬೇಕಾಗತ್ತೆ. ಆದ್ರೆ ಅದು ಯಾವುದು ಕೂಡ ಇಲ್ಲ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ವೈರಿಂಗ್ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ಹೇಳಿ, ಕರೆಂಟ್ ಕಂಬ ಆಗಿರ್ಬೋದು, ವೈರಿಂಗ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಈ ಇಕ್ಕಟ್ಟಿನ ಪ್ರದೇಶದಲ್ಲಿ ಇರುವಂತಹ ಈ ಒಂದು ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಆತಂಕ ಆಗುತ್ತೆ. ಅಂದ್ರೆ ಮುಂದೆ ಏನಾಗುತ್ತೆ, ಇದು ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅಥವಾ ಮುಂದೆ ಕೂಡ ಈ ರೀತಿಯ ಘಟನೆಗಳು ಮರುಕಳಿಸುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಆತಂಕ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಕಂಟಿನ್ಯೂ ಆಗಿದೆ ಕಾರ್ಯಾಚರಣೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬೆಳಗ್ಗೆಯಿಂದಲೂ ಸುಮಾರು 6ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ವೆಹಿಕಲ್ ಕೂಡ ಬಂದು ಈಗಾಗಲೇ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿರುವಂತದ್ದು. ದಟ್ಟವಾದ ಹೊಗೆ ಬರ್ತಾ ಇದೆ. ಮೇಲ್ಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು ನಿರಂತರವಾಗಿ ದಟ್ಟವಾದ ಹೊಗೆ ಕೂಡ ಬರ್ತಾ ಇರುವಂತದ್ದು. ಎಲ್ಲವೂ ಕೂಡ ಅಂದ್ರೆ ಕಿಟಕಿಗಳ ಗ್ಲಾಸ್ ಏನಿದೆ, ಅಂದ್ರೆ ಗಾಜುಗಳೇನಿದೆ, ಅವು ಕೂಡ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿ ಕೆಳಗಡೆ ಬೀಳ್ತಾ ಇದೆ. ಅಂತಹ ಜಾಗಗಳಲ್ಲಿ ಸಿಬ್ಬಂದಿ ಹೋಗಿ ಈಗಾಗಲೇ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಯಾವ ಕಾರಣಕ್ಕಾಗಿ ಬೆಂಕಿ ಹೊತ್ಕೊಂಡಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಈ ಮನೆಯ ಪಕ್ಕದಲ್ಲಿರುವಂತಹ ಅಕ್ಕಪಕ್ಕದ ನಿವಾಸಿಗಳೇನಿದ್ದಾರೆ ಅವರನ್ನೆಲ್ಲರನ್ನು ಕೂಡ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಯಾವಾಗ ಈ ಒಂದು ಬೆಂಕಿ ಹತ್ಕೊಳ್ಳೋದಕ್ಕೆ ಶುರುವಾಯಿತೋ, ದಟ್ಟವಾದ ಹೊಗೆ ಬರೋದಕ್ಕೆ ಶುರುವಾಯಿತು, ಅಕ್ಕಪಕ್ಕದ ಎಲ್ಲಾ ಬಿಲ್ಡಿಂಗ್ ನಲ್ಲಿರುವಂತಹ ಮನೆಯವರನ್ನ ಖಾಲಿ ಮಾಡಿಸುವಂತಹ ಕೆಲಸವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಏನು ಅಂತಂದ್ರೆ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಕೆಲವೊಂದು ಅಂಗಡಿಗಳಿದೆ. ಆ ಪೂರ್ತಿ ಬಿಲ್ಡಿಂಗ್ ಅಲ್ಲಿ ಕೇವಲ ಒಂದು ಮನೆ, ಚಿಕ್ಕ ಕೋಣೆಯಲ್ಲಿ ಕುಟುಂಬ ವಾಸವಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಂಕಿತಾ. ಸೊ ಅಲ್ಲೊಂದು ಸಣ್ಣ ಕೋಣೆ ಇತ್ತು, ಅಂದರೆ ತುದಿಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಒಂದು ಕೋಣೆ ಇತ್ತು. ಅಲ್ಲಿ 4 ಜನ ಇದರಂತೆ ವಾಸವಾಗಿದ್ದರು. ಒಬ್ಬರು ಮೃತಪಟ್ಟಿದ್ದಾರೆ, ಮದನ್ ಸಿಂಗ್ ಅಂತ. ಉಳಿದಂಥವ್ರು 3 ಜನ. ಅದರಲ್ಲಿ 2 ಮಕ್ಕಳಿದ್ದಾರೆ, ಒಬ್ಬರು ಅವರ ಪತ್ನಿ. ಈ 3 ಜನ ಏನಾದರೂ ಅನ್ನೋದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಇಲ್ಲ. ಯಾಕೆಂದರೆ ಇನ್ನೂ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ದಟ್ಟವಾಗಿ ಹೊಗೆ ಆವರಿಸಿದೆ. ಆ ಮನೆ ಇಡೀ ಸುಟ್ಟು ಕರಕಲಾಗಿರುವಂಥ ಸಾಧ್ಯತೆ ಇದೆ. ಒಂದು ಮೃತದೇಹ ಸಿಕ್ಕಿದೆ. ನೀವು ಆ 3 ಜನ ಏನಾದರೂ ಅದ್ರ ಬಗ್ಗೆ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ನೀವು ನೋಡಿರ್ತೀರ ಈ ನಗರಪೇಟೆ, ಅಕ್ಕಿಪೇಟೆ, ಈ KR ಮಾರ್ಕೆಟ್ನ ಹಿಂಬದಿಯಲ್ಲಿ ಏನಿದೆ, ಮಾಜಿ ಶಾಸಕರು RV ದೇವರಾಜ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ ಮಾಜಿ ಶಾಸಕರು ಅವರು, RV ದೇವರಾಜ್ ಅವರು. ಸೊ ಅದಕ್ಕಿಂತಲೂ ಪ್ರಮುಖವಾಗಿ ನೋಡಿ ಅಲ್ಲಿ ಮನೆಗಳು ಹೇಗಿದ್ದಾವೆ ಅಂತ ನೋಡಿ. ಕಮರ್ಷಿಯಲ್ಲು ಜೊತೆಗೆ ರೆಸಿಡೆನ್ಷಿಯಲ್, ಇದಕ್ಕೆ ವ್ಯತ್ಯಾಸನೇ ಇಲ್ಲ. ಒಂದು ಕಡೆಯಿಂದ ಕಮರ್ಷಿಯಲ್ ಬಿಲ್ಡಿಂಗ್ಸು, ಅದ್ರ ಮೇಲೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸು, ಅದಕ್ಕೆ ಎಲ್ಲರೂ ಅನುಮತಿ ಪಡ್ಕೊಂಡಿದ್ದಾರೋ ಇಲ್ವೋ ಅದೂ ಕೂಡ ಗೊತ್ತಿಲ್ಲ. ಆವಾಗ ಈ ಥರದ ಅವಘಡಗಳು ಸಂಭವಿಸ್ತವೆ. ಈಗ ನಿನ್ನೆ ಆಗಿದ್ದು ಮುಖ್ಯಮಂತ್ರಿಗಳು ಬಂದಿದ್ರು, ಮತ್ತು ಹೋಮ್ DCM ಬಂದಿದ್ದರು, ರಾಮಲಿಂಗ ರೆಡ್ಡಿ ಅವರು ಬಂದಿದ್ದರು. ಬಂದ ಮನೆ ಬಿದ್ದವರಿಗೆಲ್ಲ ಮನೆ ಕಟ್ಕೊಡ್ಬೇಕು ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದು ಯಾಕೆ ಬಿತ್ತು, ಏನು ಬಿತ್ತು ಅಂತ ತನಿಖೆಗಳಿದೆ, ಗೊತ್ತಾಗುತ್ತೆ ಏನಾಗಿದೆ ಎಫೆಕ್ಟ್ ಏನು ಅಂತ. ಇಲ್ಲಿ ಸುಮಾರು ನನಗೆ ಗೊತ್ತಿರೋಂಗೆ 4 ಜನ ತೀರೋಗಿದೆ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ. ಇವಾಗ ಅದೆಲ್ಲ ನೋಡಿ ಇಲ್ಲಿ ನಮ್ಮ ಕಾರ್ಪೊರೇಷನು ಕಮಿಷನರು ಮತ್ತು ಪೊಲೀಸ್ ಕಮಿಷನರ್ ಎಲ್ಲ ಬರ್ತಾರೆ. ಇದು ಅಷ್ಟೇ, ಇದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು. ನಿನ್ನೆ ಸುಮಾರು 40 ಜನಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿ, ಚೌಲ್ಟ್ರಿ ಮಾಡಿ ಎಲ್ಲ ನಮ್ಮ ಯುವರಾಜ್ ಅವರು ಮಾಡಿಟ್ಟಾರೆ. ಇಲ್ಲಿ ಏನು ಪ್ರಾಬ್ಲಮ್ ಇದೆ ನಾವು ಸಾಲ್ವ್ ಮಾಡೋಕ್ಕೆ ಅವ್ರಿಗೆ ಏನು ಸಹಾಯ ಬೇಕೋ ಮಾಡ್ತೀವಿ. ಹೌದೌದು. ಈಗ ಇದು ಫೈರ್ ಆಕ್ಸಿಡೆಂಟ್ ಇದ್ದಂಗೆ ಕಾಣ್ತದೆ. ಅದು ತಪ್ಪಿಸ್ಬೇಕು ಅಂದರೆ
ಅದು ಭಾಳ ದೊಡ್ಡ ಕ್ರಮ ತಗೋಬೇಕಾಗ್ತದೆ. ಇಲ್ಲೇನಾಗಿದೆ, ಆ ಕಾಲದಿಂದ ನೋಡ್ತಾ ಇದ್ದೀವಿ, 8 ಫ್ಲೋರು 10 ಫ್ಲೋರು ಪ್ಲ್ಯಾನ್ ಇರಲ್ಲ, ಬಿಲ್ಡಿಂಗ್ ಬರ್ತಾ ಇರ್ತದೆ. ಇವೆಲ್ಲ ಇರುತ್ತೆ ಭಾಳ ತೊಂದರೆ. ಪ್ಲ್ಯಾನ್ ಪ್ರಕಾರ ಕಟ್ಟಿದ್ರೆ ತೊಂದರೆ ಆಗೋಲ್ಲ, ಪ್ಲ್ಯಾನ್ ಇಲ್ಲದೆ ಕಟ್ಟಿ ಹಿಂಗೆಲ್ಲ ಕಟ್ಟಿ ಅದು ಹೊರ ರಾಜ್ಯದಿಂದ ಬರ್ತಾ ಇಲ್ಲ, ಏನು ಇಷ್ಟ ಬಂದಂಗೆ ಕಟ್ತಾ ಇದ್ದಾರೆ. ಅದು ತಪ್ಪಿಸ್ಬೇಕು. ಇವಾಗ ನಮ್ಮ DCM ಅವರು ಹೇಳಿದರೆ ಇನ್ನು ಮುಂದೆ ಕಟ್ಟಕ್ಕೆ ಬಿಡಲ್ಲ ಅಂತ, ಅದು ಮಾಡಿದ್ರೆ ಭಾಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.